ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಇವತ್ತು ನಾನು ರಾಜಸ್ಥಾನಿ ಶೈಲಿಯಲ್ಲಿ ಹಸಿ ಅರಿಶಿಣದ ಕೊಂಬಿನ ಗೊಜ್ಜು ಅಥವಾ ಗ್ರೇವಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಸೀಸನ್, ಹಸಿ ಅರಿಶಿಣ ನಿಮಗೆ ಧಾರಾಳವಾಗಿ ಸಿಕ್ಕುತ್ತೆ. ಅದನ್ನು ತಂದು ಚೆನ್ನಾಗಿ ತೊಳೆದು ಸಿಪ್ಪೆಯನ್ನು ತೆಗೆದು ತುರಿದು ಇಟ್ಕೋಬೇಕು. ಈಗ ಒಂದು ಪಾತ್ರೆಯಲ್ಲಿ ತುಪ್ಪವನ್ನು ಬಿಸಿ ಮಾಡಬೇಕು. ಅರಿಶಿಣದ ಕೊಂಬನ್ನು ನಾವು ತುಪ್ಪದಲ್ಲೇ ಹುರಿಬೇಕು, ಇಲ್ಲ ಅಂದರೆ ಅದರ ಸ್ಟ್ರಾಂಗ್ ಫ್ಲೇವರ್ ಹೋಗೋದಿಲ್ಲ. ಅದಕ್ಕೋಸ್ಕರ ತುಪ್ಪ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ತುಪ್ಪವನ್ನು ಹಾಕಿ ಅದನ್ನು ಬಿಸಿ ಮಾಡಿ ಜೀರಿಗೆ, ಇಂಗನ್ನು ಹಾಕಿ ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಒಮ್ಮೆ ಫ್ರೈ ಮಾಡಬೇಕು. ನಂತರ ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಬೇಕು. ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿದ ಮೇಲೆ ತುರಿದಿಟ್ಟಂತಹ ಅರಿಶಿಣದ ಕೊಂಬಿನ ತುರಿಯನ್ನು ಇಲ್ಲಿ ಹಾಕ್ಕೋಬೇಕು. ಹಾಕಿ ಚೆನ್ನಾಗಿ ಒಮ್ಮೆ ತುಪ್ಪದಲ್ಲಿ ಹುರಿಬೇಕು. ತುಪ್ಪದಲ್ಲಿ ಹುರಿದಾಗ ಅದರ ಆ ಸ್ಟ್ರಾಂಗ್ ಫ್ಲೇವರ್ ಏನಿರುತ್ತೆ ಅರಿಶಿಣದ್ದು, ಅದು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತೆ. ಈಗ ಚೆನ್ನಾಗಿ ಹುರಿದಾಗಿದೆ. ಈಗ ಒಂದು ಸಲ ಒಲೆಯನ್ನು ಆರಿಸಿ ಮೊಸರನ್ನು ಹಾಕಬೇಕು. ಸ್ವಲ್ಪ ಹುಳಿ ಇರುವ ಮೊಸರನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹುಳಿ ಸ್ವಲ್ಪ ಮುಂದೆ ಮಾಡಿದ್ರೆ, ಹುಳಿ ಖಾರ ಮುಂದೆ ಮಾಡಿದ್ರೆ ಈ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಮೊಸರಿನ ಜೊತೆಗೆ ಕೆಂಪು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ, ಗರಂ ಮಸಾಲ ಪೌಡರ್, ಸ್ವಲ್ಪವೇ ಸ್ವಲ್ಪ ಆಮ್ಚೂರ್ ಪೌಡರ್ ಅಥವಾ ಚಾಟ್ ಮಸಾಲವನ್ನು ಹಾಕಿದ್ರೂ ನಡೆಯುತ್ತೆ. ಹಾಗೆ ಸ್ವಲ್ಪ ಕಸೂರಿ ಮೇಥಿ, ಇವಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಶ್ರ ಮಾಡಿದ ಮೇಲೆ ಮತ್ತೆ ಒಲೆಯನ್ನು ಆನ್ ಮಾಡಿ ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಇದಕ್ಕೆ ನೀರು ಸೇರಿಸಬೇಕು ಅಂತ ಇಲ್ಲ, ನಾವು ಮೊಸರು ಹಾಕಿರೋದ್ರಿಂದ ಮೊಸರಿನಲ್ಲಿ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಅದೇ ನೀರಿನಂಶದಲ್ಲಿ ಚೆನ್ನಾಗಿ ಬೆಂದರೆ ಸಾಕಾಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಚೂರೇ ಚೂರು ಸಕ್ಕರೆಯನ್ನು ನೀವು ಇಲ್ಲಿ ಹಾಕಬೇಕು. ಈಗ ಮುಚ್ಚಿ ಚೆನ್ನಾಗಿ ತುಪ್ಪ ಮೇಲಿಂದ ಬಿಟ್ಕೊಳ್ಳೋವರೆಗೂ ನೀವು ಇದನ್ನು ಕುದಿಸ್ಬೇಕು. ನೋಡಿ, ಅಲ್ಲಲ್ಲಿ ತುಪ್ಪ ಮೇಲೆ ತೇಲ್ತಾ ಇದೆ. ಅಷ್ಟಾಗೋವರೆಗೂ ನೀವು ಇದನ್ನು ಕುದಿಸ್ಬೇಕು. ಚೆನ್ನಾಗಿ ಕುದಿಸಿದ್ರೆ ರುಚಿಯಾದಂತಹ ರಾಜಸ್ಥಾನಿ ಶೈಲಿಯ ಹಸಿ ಅರಿಶಿಣದ ಗೊಜ್ಜು ರೆಡಿಯಾಗುತ್ತೆ. ಇದು ಚಪಾತಿ ಜೊತೆಗೆ, ದೋಸೆ ಜೊತೆಗೆ, ಅನ್ನದ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮೇಲಿನಿಂದ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ತಿಂದರೆ ಇನ್ನೂ ರುಚಿ ಜಾಸ್ತಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.